ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ಡೇ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ದೇವರಿನ ಪೂಜೆಯಿಂದ. ಸೊ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿಕೊಂಡು ಸೊ ನಾನು ಕೂಡ ಆಯುಧಿ ಪೂಜೆ ಮಾಡೋಕ್ಕೆ ಬಂದ್ವಿ. ನಾನು ಪೂಜೆ ಮಾಡೋಕ್ಕೆ ಇನ್ನೇನು ಎಂಟ್ರಿ ದೇವ್ರ ಮನೆಗೆ ಕೊಡ್ತಾ ಇದ್ದೆ ಅಷ್ಟರಲ್ಲಿ ಮಮ್ಮಿ ನಾನೇ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆಯುಧಿಯವರು ಕೂಡ ರೆಡಿಯಾಗಿದ್ದಾರೆ. ಆಯುಧಿಗೆ ತುಂಬ ಇಷ್ಟವಾದ ಪ್ಲೇಸ್ ನಮ್ಮ ಮನೇಲಿ ಯಾವುದಪ್ಪ ಅಂತ ಅಂದ್ಬಿಟ್ಟಂದರೆ ದೇವ್ರ ರೂಮು. ಅವಳು ಚಿಕ್ಕವಳಿದ್ದಾಗಿಂದನೂ ಅಷ್ಟೇ, ಅವಳು ಅಂಬೆಗಾಲು ಹಾಕ್ತಾ ಇದ್ದಾಗಲೂ ಅಷ್ಟೇ ಅವಳು ಡೋರ್ ಹತ್ರ ನಿಂತ್ಕೊಂಡು ದೇವ್ರ ಹತ್ರ ಅವಳು ಮಾತಾಡ್ತಾ ಇದ್ಲು, ಬೇಡ್ಕೊತಾ ಇದ್ಲು. ಏನೋ ಒಟ್ಟು ಬಾಂಡಿಂಗ್ ಇದೆ ಅಂತ ಅಂದ್ಬಿಟ್ಟು ಅನ್ನಿಸ್ತಿತ್ತು. ನಿಧಾನಕ್ಕೆಲ್ಲ ಫೋಟೋನು ಕೂಡ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಓಕೆ ಸಾಕು ಆಯಿತು ಬಾ ಪೂಜೆ ಮಾಡಿದ್ದು ಅಂತ ಹೇಳಿಬಿಟ್ಟು ನಾನು ಅವಳಿಗೆ ನಿಧಾನಕ್ಕೆ ಕರೀತಿದ್ದೆ. ಸೊ ಪ್ರತಿದಿನ ಅವಳಿಗೆ ನಾನು ಪಕ್ಕದಲ್ಲೇ ಕೂರಿಸ್ಕೊಂಡು ಮಂತ್ರ ಶ್ಲೋಕ ಪೂಜೆ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ನಿಧಾನಕ್ಕೆ ಅವಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಆಫ್ಟರ್ನೂನ್ ಲಂಚಿಗೆ ನಾನು ಸೊಪ್ಪು ಮಾಡಿದೆ. ಸೊ ಸೊಪ್ಪು ಮಾಡಿ ಆಮೇಲೆ ಆಯುಧಿಗೆ ಮಿಕ್ಸ್ ಮಾಡಿ ಬೌಲಲ್ಲಿ ಕೊಟ್ಟೆ. ಸೊ ಇಷ್ಟು ದಿನ ನಾನು ಆಯುಧಿಗೆ ಏನು ಬೌಲಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ನಲ್ಲ ಅವಳೆಲ್ಲ ಚೆಲ್ಕೊತಾ ಇದ್ಲು. ಬಟ್ ಇವತ್ತು ನಾನು ಅವಳಿಗೆ ಒಂದು ಅಬ್ಸರ್ವ್ ಮಾಡಿದ್ಲು, ಅಟ್ಲೀಸ್ಟ್ ಅವಳು 50% ರೈಸ್ನ ಅವಳು ತಾನಾಗಿ ಸ್ಪೂನಲ್ಲಿ ತೊಗೊಂಡು ಅವಳು ಬಾಯಲ್ಲಿ ಹಾಕೊತಾ ಇದ್ದಾಳೆ ಅಂದ್ಬಿಟ್ಟು ನೋಡ್ಬಿಟ್ಟು ಭಾರಿ ಖುಷಿ ಆಯಿತು. ಇನ್ನೇನು ಆಯುಧಿಗೆ ಟಾಯ್ಸ್ ಅಂದರೆ ಯಾವುದು ಬೇಡ, ಬಟ್ ಅವಳಿಗೆ ಈ ಚಿಕ್ಕ ಪ್ಲಾಸ್ಟಿಕ್ ಬಾಟಲ್ಸು ಪಾತ್ರೆಗಳು ಅಂದರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಮಕ್ಕಳಿಗೆ ಎಷ್ಟು ಟಾಯ್ಸ್ ತೊಗೊಂಡ್ರು ಕೂಡ ಅದು ವೇಸ್ಟೇ. ಪಾತ್ರೆಗಳಂದರೆ ಅವಳಿಗೆ ಇಷ್ಟ. ಹೇಗೆ ಅವಳಿಗೆ ಗೊತ್ತಾಯಿತು ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ, ನಮ್ಮ ಮೇಡಮ್ ಅವರು ಅಲ್ಲಿಂದ ಇನ್ನೇನು ನಾನು ಪಾತ್ರೆ ತೊಳಿಬೇಕಾದ್ರೆ ಟೈಮ್ನಲ್ಲಿ ಮೇಡಮ್ ಅವರು ಅಕ್ಕಿ ಬಾಕ್ಸನ್ನ ಎಳ್ಕೊಂಡು ನಿಂತ್ಕೊಂಡು ನನಗೆ ಇನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಶ್ಯಾಂಪೂ ಬಿದ್ದಿದೆ, ಸ್ಪೂನ್ ಬಿದ್ದಿದೆ, ಕೊಡಿ, ನಾನು ಸ್ಪೂನ್ ಸ್ಟ್ಯಾಂಡಲ್ಲಿ ಇಡ್ತೀನಿ ಅಂತ ಹೇಳಿಬಿಟ್ಟು. ನೋಡಿ ಯಾವ ರೀತಿ ಪಾತ್ರೆ ಸ್ಟ್ಯಾಂಡಲ್ಲಿ ಸ್ಪೂನ್ ಕಾಲಮ್ ಇರುತ್ತಲ್ಲ ಅಲ್ಲಿ ಹಾಕೋಕ್ಕೆ ಅವಳು ಟ್ರೈ ಮಾಡ್ತಾ ಇದ್ದಾಳೆ. ನಿಜವಾಗ್ಲೂ ಮಕ್ಕಳು ನಮ್ಮನ್ನು ಎಷ್ಟು ಮಟ್ಟಿಗೆ ಅವ್ರು ಅಬ್ಸರ್ವ್ ಮಾಡ್ತಾರೆ ಅಂತ ಅಂದ್ಬಿಟ್ಟಂದರೆ ಯಾವ ಥಿಂಗ್ಸ್ ಎಲ್ಲೆಲ್ಲಿ ನಾವು ಇಡ್ತೀವಿ ಅನ್ನೋದು ಕೂಡ ಅವರಿಗೆ ಗೊತ್ತಾಗತ್ತೆ. ಕೆಲವೊಂದು ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಅವಳೇ ಬಾಯ್ಬಿಟ್ಟು ಕೇಳ್ತಾಳೆ ಎಲ್ಲಿಡಬೇಕು, ಏನು ಮಾಡಬೇಕು ಅಂತ. ಜಸ್ಟ್ ಅವಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರೆ ಸಾಕು, ಅವಳೇ ಮಾಡ್ತಾಳೆ. ಎಲ್ಲದನ್ನು ಕೂಡ ಸಾಮಾನು ಯಾವುದೇ ಹೊಸದಾಗಿ ನಾವು ಮಾರ್ಕೆಟಿಂದ ತಗೊಂಡು ಬಂದಿರ್ಬೋದು, ಅವಳು ಫಸ್ಟ್ ಬ್ಯಾಗ್ ಓಪನ್ ಮಾಡಿ ನನಗೋಸ್ಕರ ಏನು ತಂದಿದ್ದೀರಾ, ಏನು ಹೊಸ ತಂದಿದ್ದೀರಾ ಅಂತ ಹೇಳಿಬಿಟ್ಟು ಓಪನ್ ಮಾಡಿ ನೋಡೋದು ನಮ್ಮ ಆಯುಧಿ. ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಿಗೆ. ಪಾರ್ಟ್ಸ್ ಆಫ್ ಲವ್.